ನಮಸ್ಕಾರ ಎಲ್ರಿಗೂ. ನಾನು ರಾಕೇಶ್. ವೆಲ್ಕಮ್ ಟು ಸ್ಟಡಿ ಮುದ್ರಾ ಅಕಾಡೆಮಿ. ಇವತ್ತಿನ ಚಾಪ್ಟರು ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಇದು ಪಾರ್ಟ್ 2 ವಿಡಿಯೋ. ಈ ಚಾಪ್ಟರ್ದು ಪಾರ್ಟ್ 2 ವಿಡಿಯೋ ಇದು. ಪಾರ್ಟ್ 1 ವಿಡಿಯೋದಲ್ಲಿ ನಾನು 2 ಟಾಪಿಕ್ಸ್ ಕವರ್ ಮಾಡಿದ್ದೀನಿ. ಬೇಸಿಕ್ಸ್ ಆಫ್ ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮತ್ತು ಫಾರ್ಮುಲಾಸ್. ಟೋಟಲಿ 6 ಫಾರ್ಮುಲಾಸು ನಾನು ಪಾರ್ಟ್ 1 ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಯಾರ್ಯಾರು ಪಾರ್ಟ್ 1 ವಿಡಿಯೋ ನೋಡಿಲ್ಲ, ದಯವಿಟ್ಟು ಫಸ್ಟ್ ಆ ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡಿ. ಪಾರ್ಟ್ 2 ವಿಡಿಯೋ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಫಾಸ್ಟ್ ಟ್ರ್ಯಾಕ್ ಟೆಕ್ನಿಕ್ಸ್ ಕವರ್ ಮಾಡ್ತಾ ಇದ್ದೀನಿ. ಟಾಪಿಕ್ 3 ಫಾಸ್ಟ್ ಟ್ರ್ಯಾಕ್ ಟೆಕ್ನಿಕ್ಸ್. ಇದರಲ್ಲಿ ಟೋಟಲಿ 8 ಟೆಕ್ನಿಕ್ಸ್ ಇದೆ. ಸೊ ಈ ಎಲ್ಲ ಟೆಕ್ನಿಕ್ಸು ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಈ ಬೇಸಿಕ್ ಕಾನ್ಸೆಪ್ಟ್ಸ್, ಫಾರ್ಮುಲಾಸು ಮತ್ತು ಟೆಕ್ನಿಕ್ಸ್ ಎಲ್ಲ ನಾನು ರೆಫರ್ ಮಾಡಿರೋದು ಈ ಬುಕ್ಕು, ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ ಬುಕ್ಕು. ಆಥರು ರಾಜೇಶ್ ವರ್ಮಾ. ನೀವು ಈ ಬುಕ್ಕು ರೆಫರ್ ಮಾಡ್ಬೋದು, ಅಥವಾ ಈ ಬುಕ್ಕು ಚೆನ್ನಾಗಿದೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬೈ ಡಾಕ್ಟರ್ RS ಅಗರ್ವಾಲ್. ಈ 2 ಬುಕ್ ಅಮೆಝಾನ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಪರ್ಚೇಸ್ ಮಾಡಬೇಕಂದ್ರೆ ಡೈರೆಕ್ಟ್ಲಿ ಅಲ್ಲಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಟಾಪಿಕ್ 3 ಫಾಸ್ಟ್ ಟ್ರ್ಯಾಕ್ ಟೆಕ್ನಿಕ್ಸ್. ಇದರಲ್ಲಿ ಟೋಟಲಿ 8 ಟೆಕ್ನಿಕ್ಸ್ ಇದೆ. ಫಸ್ಟ್ ಟೆಕ್ನಿಕ್ ಆವ್ರೇಜ್ ಸ್ಪೀಡ್ ಫಾರ್ ಎ ರೌಂಡ್ ಟ್ರಿಪ್. ರೌಂಡ್ ಟ್ರಿಪ್ದು ಆವ್ರೇಜ್ ಸ್ಪೀಡ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಕಾನ್ಸೆಪ್ಟ್ ಏನಂತ ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಂಪಲ್, ಫಸ್ಟ್ ರೌಂಡ್ ಟ್ರಿಪ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ನೀವು ಮನೆಯಿಂದ ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ. ಮನೆಯಿಂದ ಕಾಲೇಜ್ಗೆ ಹೋಗ್ತಾ ಇದ್ದೀರಾ. ಸೊ ಇದು ಒನ್ ವೇ ಟ್ರಾವೆಲ್. ನೀವು ಮತ್ತೆ ಕಾಲೇಜ್ ಮುಗಿದ ಮೇಲೆ ಮತ್ತೆ ಮನೆಗೆ ಬರ್ತೀರಲ್ವಾ. ಸೊ ಇದು ರಿಟರ್ನ್ ಟ್ರಾವೆಲ್. ಇದು 2 ಸೇರಿಸಿದ್ರೆ ರೌಂಡ್ ಟ್ರಿಪ್ ಅಂತ ಹೇಳ್ತಾರೆ. ಅಂದರೆ ಮನೆಯಿಂದ ಕಾಲೇಜ್ ಹೋಗ್ತೀರಾ, ಕಾಲೇಜಿಂದ ವಾಪಸ್ ಮನೆಗೆ ಬರ್ತೀರಾ, ಇದನ್ನ ರೌಂಡ್ ಟ್ರಿಪ್ ಅಂತ ಹೇಳ್ತಾರೆ. ಇಲ್ಲಿ ಕಾನ್ಸೆಪ್ಟ್ ಏನಿದೆ, ವೆನ್ ಎ ಪರ್ಸನ್ ಟ್ರಾವೆಲ್ಸ್ ದ ಸೇಮ್ ಡಿಸ್ಟೆನ್ಸ್ ಎಟ್ 2 ಡಿಫ್ರೆಂಟ್ ಸ್ಪೀಡ್ಸ್, ಸೇ ವೈಲ್ ಗೋಯಿಂಗ್ ಆ್ಯಂಡ್ ಕಮಿಂಗ್ ಬ್ಯಾಕ್, ದ ಅವರೇಜ್ ಸ್ಪೀಡ್ ಈಸ್ ನಾಟ್ ಜಸ್ಟ್ ದ ಅವರೇಜ್ ಆಫ್ 2 ಸ್ಪೀಡ್ಸ್. ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ, ಈಗ ನೀವು ಮನೆಯಿಂದ ಕಾಲೇಜ್ಗೆ ಹೋಗುವಾಗ ಎಕ್ಸಾಂಪಲ್ 5 km/h ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ. ಆಮೇಲೆ ಇದು ಮನೆಯಿಂದ ಕಾಲೇಜ್ ಹೋಗುವಾಗ, ಕಾಲೇಜ್ ಮುಗಿದ್ಮೇಲೆ ಮನೆಗೆ 10 km/h. ಖುಷಿ ಆಗುತ್ತಲ್ಲ ಕಾಲೇಜಿಂದ ಮನೆಗೆ ಹೋಗುವಾಗ. ಸೊ ಸ್ಪೀಡಾಗಿ ಬರ್ತೀರಾ ಅಂದ್ಕೊಳ್ಳಿ. ಸೊ ಇದ್ರ ಅವರೇಜ್ ಸ್ಪೀಡ್ ಏನು ಅಂತ ಕೇಳಿದಾಗ ನೀವು ಜಸ್ಟ್ ಅವರೇಜ್ ಮಾಡಬಾರ್ದು. ಈ 2 ಸ್ಪೀಡ್ದು 10 + 5 / 2 ಅಂತ ಹಾಕಿ ಇದ್ರದ್ದು ಆನ್ಸರ್ ಏನು ಬರುತ್ತೆ, 15/2 ಅಂದರೆ 7.5 ಅಲ್ವಾ. ಸೊ ಇದು ಅವರೇಜ್ ಸ್ಪೀಡ್ ಅಂತ ನೀವು ಹೇಳೋ ಆಗಿಲ್ಲ. ಅದಕ್ಕೆ ಫಾರ್ಮುಲಾ ಕೊಟ್ಟಿದ್ದಾರೆ. ಅವರೇಜ್ ಸ್ಪೀಡ್ ಈಕ್ವಲ್ ಟು 2ab / a + b ಅಂತ. ಈ ಫಾರ್ಮುಲಾ ಯೂಸ್ ಮಾಡಿ ನೀವು ಈ ರೌಂಡ್ ಟ್ರಿಪ್ದು ಅವರೇಜ್ ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು. ನೀವು ಈ ಥರ ಮಾಡಿದರೆ ತಪ್ಪಾಗುತ್ತೆ. ಸೊ ಈ ಫಾರ್ಮುಲಾನೇ ಯೂಸ್ ಮಾಡಬೇಕು. ಯಾಕೆ ಯೂಸ್ ಮಾಡಬೇಕಂದ್ರೆ ನೆಕ್ಸ್ಟ್ ಹೇಳ್ತೀನಿ. ನಿಮಗೆ ವೇಟೆಡ್ ಅವರೇಜ್ ಏನಂತ ಗೊತ್ತಿರಬೇಕು ಅದಕ್ಕೆ. ಸೊ ಈ ಫಾರ್ಮುಲಾದಲ್ಲಿ ಎ ಅಂದರೆ ಏನು, ಸ್ಪೀಡ್ ವೈಲ್ ಗೋಯಿಂಗ್ ಅಂದರೆ ಮನೆಯಿಂದ ಕಾಲೇಜ್ ಹೋಗೋ ಸ್ಪೀಡು ಎ ಅಂತೆ. ರಿಟರ್ನ್ ಬರುವಾಗ, ಕಾಲೇಜಿಂದ ವಾಪಸ್ ಮನೆಗೆ ಬರುವಾಗ ಸ್ಪೀಡ್ ಅದನ್ನು ಬಿ ಅಂತ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇದು ನಾರ್ಮಲ್ ಸಿಂಪಲ್ ಅವರೇಜು ಮಾಡಿದರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಲೆಟ್ಸ್ ಸೇ ಯು ಗೋ 60 km/h ಇನ್ ಒನ್ ಡೈರೆಕ್ಷನ್ ಆ್ಯಂಡ್ ರಿಟರ್ನ್ ಎಟ್ 40 km/h. ನಿಮ್ಮದು ಅವರೇಜ್ ಅಂತ ತೆಗೆದ್ರೆ ನೀವು 60 + 40/2 ಮಾಡಿದಾಗ ಏನು ಬರುತ್ತೆ, 50 km/h. ಇದು ತಪ್ಪಾಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕೆ ತಪ್ಪಾಗುತ್ತೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಿಕಾಸ್ ಟೈಮ್ ಟೇಕನ್ ಎಟ್ ಈಚ್ ಸ್ಪೀಡ್ ಈಸ್ ಡಿಫ್ರೆಂಟ್. ನೀವು ಮನೆಯಿಂದ ಕಾಲೇಜ್ ಹೋಗುವಾಗ ಬೇರೆ ಟೈಮ್ ಇರುತ್ತೆ, ಅಂದರೆ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಟೈಮ್ ಇರುತ್ತೆ, ಮತ್ತು ರಿಟರ್ನ್ ಬರುವಾಗಲೂ ಅಷ್ಟೇ ಟೈಮ್ ಇರಲ್ಲ, ಟೈಮು ಡಿಫ್ರೆನ್ಸ್ ಇದೆ. ಸೊ ಅದಕ್ಕೆ ನಾವು ವಿ ನೀಡ್ ಎ ವೇಟೆಡ್ ಅವರೇಜ್ ಅಂತ. ಈ ವೇಟೆಡ್ ಅವರೇಜ್ ಏನಂತ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟಲ್ಲಿ ನನಗೆ ತಿಳಿಸಿ, ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ವೇಟೆಡ್ ಅವರೇಜ್ ಏನಂತ ಯಾರಾದರೂ ಕಮೆಂಟಲ್ಲಿ ಕೇಳಿದ್ರೆ ನಾನು ಖಂಡಿತವಾಗೂ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಸಿಂಪಲ್ ಅವರೇಜು ಈ ಥರ ತೊಗೊಳ್ಬಾರ್ದು ಅಂತ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಫಾರ್ಮುಲಾ ಯೂಸ್ ಮಾಡಿ ಆನ್ಸರ್ ತರ್ಬೋದು. ಎಕ್ಸಾಂಪಲ್ ಏನಿದೆ ನೋಡೋಣ. ರಮೇಶ್ ಗೋಸ್ ಟು ಹಿಸ್ ವಿಲೇಜ್ ಎಟ್ ಎ ಸ್ಪೀಡ್ ಆಫ್ 30 km/h ಆ್ಯಂಡ್ ರಿಟರ್ನ್ಸ್ ಬ್ಯಾಕ್ ಎಟ್ ಎ ಸ್ಪೀಡ್ ಆಫ್ 20 km/h. ವಾಟ್ ಈಸ್
ಈಸ್ ಆವರೇಜ್ ಸ್ಪೀಡ್ ಫಾರ್ ದ ಹೋಲ್ ಜರ್ನಿ. ಅವನು ಅವ್ರ ಹಳ್ಳಿಗೆ ಹೋಗ್ತಾ ಇದ್ದಾನಂತೆ, ಸಿಟಿಯಿಂದ ಹಳ್ಳಿಗೆ ಹೋಗ್ತಾ ಇದ್ದಾನೆ. ಎಷ್ಟು? ಹೋಗುವಾಗ 30 km/h ಹೋಗ್ತಾ ಇದ್ದಾನೆ, ಮತ್ತೆ ವಾಪಸ್ ಬರುವಾಗ 20 km/h. ಆವರೇಜ್ ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ. ಫಾರ್ಮುಲಾ ಏನಿದೆ ಇದು, ಆವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು 2ab ಡಿವೈಡೆಡ್ ಬೈ a ಪ್ಲಸ್ ಬಿ. ಎ ಅಂದ್ರೇನು? ಇದು 30 km/h, ಇದು ಎ, ಇದು ಬಿ. ಅಷ್ಟೇ. ಎ ಮತ್ತು ಬಿ ವ್ಯಾಲ್ಯೂಸ್ ಈ ಫಾರ್ಮುಲಾದಲ್ಲಿ ನೀವು ಇನ್ಸರ್ಟ್ ಮಾಡಿದರೆ ನಿಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ? 24 km/h. ನೆಕ್ಸ್ಟ್ ಟೆಕ್ನಿಕ್ಕು ಆವರೇಜ್ ಸ್ಪೀಡ್ ವೆನ್ ಜರ್ನಿ ಈಸ್ ಡಿವೈಡೆಡ್ ಇನ್ ಪಾರ್ಟ್ಸ್. ಇಲ್ಲಿ ಕಾನ್ಸೆಪ್ಟ್ ಏನಿದೆ ಅಂತ ನೋಡೋಣ ಬನ್ನಿ. ಎಕ್ಸಾಂಪಲ್, ನೀವು ಮನೆಯಿಂದ ಆಫೀಸ್ಗೆ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ. ಹೋಮಿಂದ ಆಫೀಸ್ಗೆ ಹೋಗ್ತಾ ಇದ್ದೀರಾ. ಮನೆಯಿಂದ ಆಫೀಸ್ಗೆ ಟೋಟಲ್ ಡಿಸ್ಟೆನ್ಸು ನೀವು ಕನ್ಸಿಡರ್ ಮಾಡಿ. ಟೋಟಲ್ ಡಿಸ್ಟೆನ್ಸು 1 ಇದೆ ಅಂದ್ಕೊಳ್ಳಿ. ಇದು ಎಕ್ಸಾಂಪಲ್ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ. ಈ ಡಿಸ್ಟೆನ್ಸ್ ಏನಿದೆ ಅಲ್ಲ, ಇದು ಟೋಟಲ್ ಡಿಸ್ಟೆನ್ಸ್ 1 ಇದೆ ಅಂದ್ಕೊಳ್ಳಿ. ನೀವು ಫಸ್ಟ್ ಕಾಲ್ ಭಾಗ ಅಂದರೆ 1/4 ಇದೇನು ಡಿಸ್ಟೆನ್ಸ್ ಇದೆ ಅದನ್ನ ನೀವು ನಡ್ಕೊಂಡು ಹೋಗ್ತೀರಾ ಅಂದ್ಕೊಳ್ಳಿ. ಎಕ್ಸಾಂಪಲ್, ನೀವು ಮನೆಯಿಂದ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀರಾ. ಸೊ ಕಾಲ್ ಭಾಗ ನೀವು ನಡ್ಕೊಂಡು ಹೋಗ್ತೀರಾ, ಇನ್ನೂ ಕಾಲ್ ಭಾಗ ನೀವು ಬಸ್ಸಿಂದ ಮೆಟ್ರೋ ಸ್ಟೇಷನ್ಗೆ ಹೋಗ್ತೀರಾ ಅಂದ್ಕೊಳ್ಳಿ. ಮತ್ತು ಮೆಟ್ರೋ ಸ್ಟೇಷನಿಂದ ನಿಮ್ಮ ನಿಯರೆಸ್ಟ್ ಆಫೀಸ್ ಸ್ಟಾಪ್ ಯಾವುದಿದೆ, ಮೆಟ್ರೋ ಸ್ಟಾಪು, ಅಲ್ಲಿ ಹೋಗ್ತೀರಾ. ಮತ್ತು ರಿಮೈನಿಂಗ್ ಕಾಲ್ ಭಾಗ ಮೆಟ್ರೋ ಸ್ಟೇಷನಿಂದ ನೀವು ಆಫೀಸ್ಗೆ ರೀಚ್ ಆಗ್ತೀರಾ. ಈ ಥರ ನೀವು ಪಾರ್ಟಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ. ಫಸ್ಟಿಗೆ ನೀವು ವಾಕ್ ಮಾಡ್ತಾ ಇದ್ದೀರಾ, ಇಲ್ಲಿ ಕಾಲ್ ಭಾಗ ವಾಕ್ ಮಾಡ್ತಾ ಇದ್ದೀರಾ. ವಾಕ್ ಮಾಡುವಾಗ ನಿಮ್ಮದು ಎಕ್ಸಾಂಪಲು ಸ್ಪೀಡು 5 km/h ಇದೆ ಅಂತೆ, km/h ಇದೆ ಅಂದ್ಕೊಳ್ಳಿ. ನೆಕ್ಸ್ಟ್ ಕಾಲ್ ಭಾಗ ನೀವು ಬಸ್ಸಲ್ಲಿ ಹೋಗ್ತಾ ಇದ್ದೀರಾ, 10 km/h ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ. ಮತ್ತು ಮೆಟ್ರೋದಲ್ಲಿ 15 km/h ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ. ಆಮೇಲೆ ಮತ್ತೆ ವಾಪಸ್ ನೀವು ಮೆಟ್ರೋಯಿಂದ ಆಫೀಸ್ಗೆ ಹೋಗುವಾಗ 5 km/h ಹೋಗ್ತಾ ಇದ್ದೀರಾ. ಅಂದರೆ ನೀವು ಮನೆಯಿಂದ ಆಫೀಸ್ಗೆ ಹೋಗೋಕ್ಕೆ ಬೇರೆ ಬೇರೆ ಮೀನ್ಸ್, ಅಂದರೆ ಬೇರೆ ಬೇರೆ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡೋ. ಫಸ್ಟ್ ನಡ್ಕೊಂಡು, ಬಸ್ಸಲ್ಲಿ ಹೋಗಿ, ಮೆಟ್ರೋದಲ್ಲಿ ಹೋಗಿ, ಮತ್ತೆ ನಡ್ಕೊಂಡು, ಈ ಥರ ನೀವು ಬೇರೆ ಬೇರೆ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ. ಆವಾಗ ನೀವು ಎವರೇಜ್ ಸ್ಪೀಡ್, ಈ ಥರ ಕ್ವಶನ್ ಕೊಟ್ಟಾಗ ಎವರೇಜ್ ಸ್ಪೀಡ್ ಫೈಂಡ್ ಔಟ್ ಮಾಡಿ ಅಂದಾಗ ನೀವು ಫಾರ್ಮುಲಾ ಯೂಸ್ ಮಾಡಬೇಕಾಗಿದ್ದು ಇದು. ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ a1 ಡಿವೈಡೆಡ್ ಬೈ s1 ಪ್ಲಸ್ a2 ಬೈ s2 ಪ್ಲಸ್ a3 ಬೈ s3 ಪ್ಲಸ್ 1 ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ. ಇಲ್ಲಿ a1 ಏನಾಗುತ್ತೆ? ಇದು a2, ಇದು a3, ಇದು a4. ಅಂದರೆ ಇದೆಲ್ಲ ಡಿಸ್ಟೆನ್ಸ್. ಸ್ಪೀಡು s1, ಇದು s2, ಇದು s3, ಇದು s4. ಇಷ್ಟೇ. ನಿಮಗೆ ಡಿಸ್ಟೆನ್ಸು ನೀವು ಟ್ರಾವೆಲ್ ಮಾಡೋದು ಬೇರೆ ಬೇರೆ ಸ್ಪೀಡಲ್ಲಿ ಟ್ರಾವೆಲ್ ಮಾಡಿರ್ತೀರ. ಆ ಟೈಮಲ್ಲಿ ನೀವು ಎವರೇಜ್ ಸ್ಪೀಡ್ ಫೈಂಡ್ ಔಟ್ ಮಾಡಿ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿ. ಸೊ ಇಲ್ಲಿ ಅದನ್ನ ಕೊಟ್ಟಿದ್ದಾರೆ. a1, a2, a3 ಆರ್ ಫ್ರ್ಯಾಕ್ಷನ್ಸ್ ಆಫ್ ಟೋಟಲ್ ಡಿಸ್ಟೆನ್ಸ್. s1, s2, s3 ಆರ್ ದ ಸ್ಪೀಡ್ಸ್ ಫಾರ್ ಈಚ್ ಪಾರ್ಟ್. ಎಕ್ಸಾಂಪಲ್ ನೋಡೋಣ. ಇಲ್ಲಿ ಎಕ್ಸಾಂಪಲ್ ಏನಿದೆ, ಎ ಪರ್ಸನ್ ಕವರ್ಸ್ 1/2 ಆಫ್ ದ ಜರ್ನಿ ಎಟ್ 30 km/h, 1/3 ಆಫ್ ದ ಜರ್ನಿ ಎಟ್ 40 km/h and the rest of the journey at 20 km/h. ನಮಗೆ ಇಲ್ಲಿ a1 ಕೊಟ್ಟಿದ್ದಾರೆ, a2 ಕೊಟ್ಟಿದ್ದಾರೆ, ಮತ್ತು ಇಲ್ಲಿ s1 ಕೊಟ್ಟಿದ್ದಾರೆ, s2 ಕೊಟ್ಟಿದ್ದಾರೆ, s3 ಕೊಟ್ಟಿದ್ದಾರೆ. ನಮಗೆ a3 ಕೊಟ್ಟಿಲ್ಲ. a3 ನಮಗೆ ಕೊಟ್ಟಿಲ್ಲ. ನಾವು a3 ಫೈಂಡ್ ಔಟ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಟೋಟಲ್ ಡಿಸ್ಟೆನ್ಸು ನಾವು 1 ಅಂತ ಕನ್ಸಿಡರ್ ಮಾಡ್ತೀವಲ್ಲ, 1 ಮೈನಸ್ ಇದೇನಿದೆ ಇದೆರಡು a1 a2ನ ಆ್ಯಡ್ ಮಾಡಿ. 1/2 ಪ್ಲಸ್ 1/3 ಇದು ನಮಗೇನು ಸಿಗುತ್ತೆ? a3 ಸಿಗುತ್ತೆ. ಇದೇನಾಗುತ್ತೆ? ಇದು LCM ತಗೊಳ್ಳಿ, 2 ಮತ್ತು 3 ಇದು 6, 3 ಪ್ಲಸ್ 2, ಸೊ 1 ಮೈನಸ್
5/6 ಅಂತ ಬರುತ್ತೆ. ಇದನ್ನ ನೀವು ಇನ್ನೂ ಸಾಲ್ವ್ ಮಾಡಿದರೆ 6 1 6 6 - 5 1 1/6. ಇದು ಏನು 1/6 ನಮಗೆ A3 ಸಿಕ್ತು. A3 = 1/6. ಇವಾಗ ನಿಮಗೆ A1 A2 A3 S1 S2 S3 ಎಲ್ಲ ಗೊತ್ತಾಯಿತು. ನಮ್ಮ ಫಾರ್ಮುಲಾ ಏನಿದೆ, ಇದು ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ನೀವು ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಿ. ಸೊ ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಿದಾಗ ನಿಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ, 30 km/h. ನಾನು ವ್ಯಾಲ್ಯೂಸ್ ಎಲ್ಲ ಇನ್ಸರ್ಟ್ ಮಾಡೋದು ಹೇಳ್ಕೊಡ್ತಿಲ್ಲ ನಿಮಗೆ, ಅಂದರೆ ತುಂಬ ಡಿಲೇ ಆಗುತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ. ಇದು ನಿಮಗೆ ಸಿಂಪಲ್ ಆಗಿ ಗೊತ್ತಿರಬೇಕು. ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮತ್ತೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಟೆಕ್ನಿಕ್ಕು ಫೈಂಡಿಂಗ್ ಡಿಸ್ಟೆನ್ಸ್ ಯೂಸಿಂಗ್ ಡಿಫರೆನ್ಸ್ ಇನ್ ಟೈಮ್. ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಂಪಲ್ ಸೇಮ್, ನೀವು ಮನೆಯಿಂದ ಕಾಲೇಜ್ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ. ಮನೆಯಿಂದ ಕಾಲೇಜ್ ಹೋಗ್ತಾ ಇದ್ದೀರಾ, ನೀವು ಫಸ್ಟ್ ಡೇ ಏನು ಮಾಡ್ತೀರಾ, ಸ್ವಲ್ಪ ಸ್ಲೋ ಹೋಗ್ತೀರಾ ಅಂದ್ಕೊಳ್ಳಿ, ಸ್ಲೋವರ್ ಸ್ಪೀಡಲ್ಲಿ ಹೋಗ್ತೀರಾ. ಆವಾಗ ನೀವು ಲೇಟಾಗಿ ರೀಚ್ ಆಗ್ತೀರಾ. ಎಷ್ಟು ಲೇಟು, T1 ಟೈಮ್ಸ್ ಲೇಟ್. ಎಷ್ಟು ಲೇಟ್ ಆದರೂ ಆಗಿರ್ಬೋದು, 5 ನಿಮಿಷ 10 ನಿಮಿಷ. ಸೊ ಅದನ್ನ ಅವರು T1 ಅಂತ ಕನ್ಸಿಡರ್ ಮಾಡಿದ್ದಾರೆ. ಎಷ್ಟು ಸ್ಪೀಡಲ್ಲಿ ಹೋದಾಗ, A ಸ್ಪೀಡಲ್ಲಿ ಹೋದಾಗ. ಇದು ಸ್ಪೀಡು, ಇದು ಟೈಮ್. ಸೊ ಇದು ಸ್ಲೋವರ್ ಸ್ಪೀಡ್. ಸ್ಲೋ ಅಂದರೆ A ಸ್ಪೀಡಲ್ಲಿ ಹೋದಾಗ ನೀವು T1 ಟೈಮಲ್ಲಿ ರೀಚ್ ಆಗ್ತೀರಾ. ಇದು ಲೇಟಾಗಿರುತ್ತೆ, ಇದು ಲೇಟ್ ಟೈಮ್. ನೆಕ್ಸ್ಟ್ ಡೇ ನೀವು ಲೇಟಾಗಿ ಹೋಗಿದ್ರೆ ನಿಮಗೆ ಟೀಚರು ಕ್ಲಾಸಲ್ಲಿ ಅಲೋ ಮಾಡಲ್ಲ. ಸೊ ನೆಕ್ಸ್ಟ್ ಡೇ ನೀವೇನು ಮಾಡ್ತೀರಾ, ಇಲ್ಲ ನಾನು ಬೇಗ ಹೋಗ್ಬೇಕಂತ ಸ್ಪೀಡ್ ಇನ್ಕ್ರೀಸ್ ಮಾಡ್ತೀರಾ. ಸೊ ನೆಕ್ಸ್ಟ್ ಡೇ ಏನು ಮಾಡ್ತೀರಾ, B ಸ್ಪೀಡಲ್ಲಿ ಹೋಗ್ತೀರಾ. ಇದು ಫಾಸ್ಟರ್ ಸ್ಪೀಡು. ಆವಾಗ ನೀವು ಅರ್ಲಿ ರೀಚ್ ಆಗ್ತೀರಾ. ಎಷ್ಟು ಟೈಮು, ನೀವು 2 ನಿಮಿಷ 10 ನಿಮಿಷ ಎಷ್ಟು ಬೇಕಾದರೂ ಅರ್ಲಿ ರೀಚ್ ಆಗಿರ್ಬೋದು. ಸೊ ಇದು ಟೈಮು. ಇದು ಸೆಕೆಂಡ್ ಡೇಗೆ ನೀವು, ಇದು ಸ್ಪೀಡು, ಇದು ಫಾಸ್ಟರ್ ಸ್ಪೀಡು, ಇದು ಟೈಮು. ಸೊ ನೀವು ಅರ್ಲಿ ರೀಚ್ ಆಗಿದ್ದೀರಾ. ಫಸ್ಟು ನೀವು ಸ್ಲೋ ಆಗಿ ಹೋದಾಗ ಲೇಟಾಗಿ ರೀಚ್ ಆಗಿರ್ತೀರಾ. ನೆಕ್ಸ್ಟ್ ಡೇ ಸ್ಪೀಡಾಗಿ ಹೋದಾಗ ಬೇಗ ರೀಚ್ ಆಗಿರ್ತೀರಾ. ನಿಮಗೆ ಕ್ವಶನಲ್ಲಿ ಈ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, A, T1, B ಮತ್ತು T2. ಅಂದರೆ ಸ್ಲೋವರ್ ಸ್ಪೀಡು, ಫಾಸ್ಟರ್ ಸ್ಪೀಡು, ಲೇಟ್ ಟೈಮು, ಅರ್ಲಿ ಟೈಮು. ಇದು 4 ವ್ಯಾಲ್ಯೂಸ್ ಕೊಟ್ಟು ನಿಮಗೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಆವಾಗ ನೀವು ಫಾರ್ಮುಲಾ ಯೂಸ್ ಮಾಡಬೇಕಾಗಿದ್ದು ಈ ಫಾರ್ಮುಲಾ. ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ D = AB × T1 + T2 / B - A. ಈ ಫಾರ್ಮುಲಾ ಯೂಸ್ ಮಾಡಿದರೆ ನಿಮಗೆ ಡಿಸ್ಟೆನ್ಸ್ ನೀವು ಫೈಂಡ್ ಔಟ್ ಮಾಡ್ಬೋದು. ಈ ಫಾರ್ಮುಲಾ ಹೇಗೆ ಬಂತು ನಮಗೆ ಬೇಕಾಗಿಲ್ಲ. ನಿಮಗೆ ಏನು ಬೇಕು, ಆನ್ಸರ್ ಬೇಕು, ವ್ಯಾಲ್ಯೂಸ್ ಬೇಕು. ನೀವು ಎಕ್ಸಾಮಲ್ಲಿ ಆಪ್ಷನ್ ಟಿಕ್ ಮಾಡಿ ಬರಬೇಕು, ಕರೆಕ್ಟ್ ಆಪ್ಷನ್ ಟಿಕ್ ಮಾಡಬೇಕು. ಸೊ ಈ ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು. A ಅಂದರೆ ಏನು, ಸ್ಲೋವರ್ ಸ್ಪೀಡು. B ಅಂದರೆ ಫಾಸ್ಟರ್ ಸ್ಪೀಡು. T1 ಟೈಮ್ ಲೇಟ್ ಆಗಿರೋದು. T2 ಅರ್ಲಿ ಟೈಮ್, ಬೇಗ ಹೋಗಿರೋದು. ಸೊ ಈ ಫಾರ್ಮುಲಾದಲ್ಲಿ ವೇರಿಯಬಲ್ಸ್ ಏನೇನಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಂಪಲ್ ನೋಡೋಣ. ರಮೇಶ್ ಗೋಸ್ ಟು ಆಫೀಸ್ ಬೈ ಸೈಕಲ್. At 20 km/h he is late by 15 minutes. At 30 km/h he is early by 5 minutes. Find the distance from his house to office. ಸೊ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ, ಇದು T1 ಸ್ಲೋವರ್ ಸ್ಪೀಡ್, ಇವನು ಇದು ನಿಮ್ಮದು A ಸ್ಲೋವರ್ ಸ್ಪೀಡು, ಇದು T1 ಲೇಟಾಗಿ ರೀಚ್ ಆಗಿದ್ದಾನೆ. ನೆಕ್ಸ್ಟ್ ಡೇ ಇದು B ಸ್ಪೀಡ್ ಇನ್ಕ್ರೀಸ್ ಆಗಿದೆ. T2 ಬೇಗ ರೀಚ್ ಆಗ್ತಾನೆ. ನಿಮ್ಮ ಫಾರ್ಮುಲಾ ಏನಿದೆ, ಇದು D = AB × T1 + T2 / B - A. ಬಟ್ ಇಲ್ಲೊಂದು ಇಂಪಾರ್ಟೆಂಟ್ ಥಿಂಗ್ ಇದೆ. ಇಲ್ಲಿ ಟೈಮು ಮಿನಿಟ್ಸಲ್ಲಿ ಕೊಟ್ಟಿದ್ದಾನೆ, ಬಟ್ ಸ್ಪೀಡು km/h ಇದೆ. ನೀವು ಈ ಮಿನಿಟ್ಸಿಂದ ಅವರ್ಗೆ ಕನ್ವರ್ಟ್ ಮಾಡಬೇಕು. ಇದನ್ನ ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇವಾಗಲೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಗಮನ ಇಟ್ಟು ಕೇಳಿ. 1 ಅವರ್ ಅಂದರೆ ಏನು, 1 ಅವರ್ಗೆ ಎಷ್ಟು ಮಿನಿಟ್ಸ್ ಇರುತ್ತೆ, 60 ಮಿನಿಟ್ಸ್ ಅಲ್ವಾ. ಇಲ್ಲೇನು ಕೊಟ್ಟಿದ್ದಾರೆ, 15 ಮಿನಿಟ್ಸ್ ಕೊಟ್ಟಿದ್ದಾರೆ. 15 ಮಿನಿಟ್ಸು ಎಷ್ಟು ಅವರ್ ಆಗುತ್ತಂತ ನಮಗೆ ಗೊತ್ತಿಲ್ಲ. ಸೊ ಅದನ್ನ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ.
ನೀವೇನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಇದನ್ನು. ಅವಾಗೇನಾಗುತ್ತೆ, 15 ಇಂಟು 1 ಅವರ್ ಈಕ್ವಲ್ ಟು 60 ಮಿನಿಟ್ ಇಂಟು ಎಕ್ಸ್. ಇವಾಗೇನಾಗುತ್ತೆ, ಎಕ್ಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ 60. ಸೊ ಇದು 15 1 15 4 ಅಲ್ವಾ, ಇದೇನಾಯಿತು 1/4. ಇದೇನು ನಿಮ್ಮದು T1. ಇದು T2 ಸೇಮ್ ಹಂಗೆ, ಇಲ್ಲೂ 5 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ಅವರ್ಸಲ್ಲಿ ಕನ್ವರ್ಟ್ ಮಾಡಿ. 1 ಅವರ್ ಈಕ್ವಲ್ ಟು 60 ಮಿನಿಟ್. 5 ಮಿನಿಟ್ಗೆ ಎಷ್ಟಾಗುತ್ತೆ ಅಂತ ಎಕ್ಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಏನಾಗುತ್ತೆ, 5 ಇಂಟು 1 ಈಕ್ವಲ್ ಟು 60 ಇಂಟು ಎಕ್ಸ್. ಎಕ್ಸ್ ಈಕ್ವಲ್ ಟು 5/60. ಇದೇನಾಗುತ್ತೆ 1/12. ಇದು ಅವರ್ಸಲ್ಲಿ. ಇದು ಏನು T2. ನಿಮಗೆ ಮಿನಿಟ್ಸಲ್ಲಿ ಇರೋದು ಅವರ್ಸ್ಗೆ ಕನ್ವರ್ಟ್ ಮಾಡಬೇಕು. ನಿಮಗೆ T1 T2 ಎ ಮತ್ತು ಬಿ ಸಿಕ್ತು. ಆ ವ್ಯಾಲ್ಯೂಸ್ನ ನೀವು ಈ ಫಾರ್ಮುಲಾದಲ್ಲಿ ಇನ್ಸರ್ಟ್ ಮಾಡಿ. ನಿಮಗೆ ಫೈನಲ್ ಆನ್ಸರು 20 km/h ಇರುತ್ತೆ. ಇಲ್ಲೊಂದು ಟಿಪ್ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟು. ಯಾವಾಗಲೂ ಮಿನಿಟ್ಸಲ್ಲಿ ಕೊಟ್ಟರೆ ಅದನ್ನ ನೀವು ಕನ್ವರ್ಟ್ ಮಾಡಬೇಕು ಮಿನಿಟ್ಸ್ ಟು ಅವರ್. ಇಲ್ಲ ನೀವು ಡೈರೆಕ್ಟ್ ಈ ವ್ಯಾಲ್ಯೂಸು ಮಿನಿಟ್ಸಲ್ಲಿ ಕೊಟ್ಟಿರೋ ವ್ಯಾಲ್ಯೂಸು 5 ಮತ್ತು 15 ಏನಿದೆ ಅದನ್ನು ನೀವು ಈ ಫಾರ್ಮುಲಾದ ಇನ್ಸರ್ಟ್ ಮಾಡಿಬಿಟ್ರೆ ನಿಮ್ಮದು ಆನ್ಸರು ತಪ್ಪಾಗುತ್ತೆ. ಸೊ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಮಿನಿಟ್ಸಲ್ಲಿ ಕೊಟ್ಟಿದ್ದಾರಾ ಅವರ್ಸಲ್ಲಿ ಕೊಟ್ಟಿದ್ದಾರಾ. ನೆಕ್ಸ್ಟ್ ಟೆಕ್ನಿಕ್ಕು, ಡಿಸ್ಟೆನ್ಸ್ ವೆನ್ ಪರ್ಸನ್ ಈಸ್ ಲೇಟ್ ಈವನ್ ಆಫ್ಟರ್ ಇನ್ಕ್ರೀಸಿಂಗ್ ಸ್ಪೀಡ್. ಇಲ್ಲಿ ಕಾನ್ಸೆಪ್ಟ್ ಏನಂತ ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಂಪಲ್, ನೀವು ಸೇಮ್ ಅದೇ ಮನೆಯಿಂದ ಆಫೀಸ್ಗೆ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ. ಫಸ್ಟ್ ಡೇ ನೀವು 10 km/h ಸ್ಪೀಡಲ್ಲಿ ಹೋಗ್ತೀರಾ ಅಂದ್ಕೊಳ್ಳಿ. ಮನೆಯಿಂದ ಆಫೀಸ್ಗೆ ಈ ಸ್ಪೀಡಲ್ಲಿ ಹೋಗ್ತೀರಾ. ಈ ಸ್ಪೀಡಲ್ಲಿ ಹೋದ್ರೂ ನಿಮಗೆ ಲೇಟ್ ಆಗುತ್ತೆ. ಎಷ್ಟು, T1 ಮಿನಿಟ್ಸ್ ಲೇಟ್ ಆಗುತ್ತಾ ಅಂತ ಅವರು ಹೇಳ್ತಾರೆ. T1 ಅಂದರೆ ಎಷ್ಟು, ಒಂದು 5 ನಿಮಿಷ 10 ನಿಮಿಷ ಎಷ್ಟು ಬೇಕಾದರೂ ಲೇಟ್ ಆಗಿರ್ಬೋದು. ಸೊ ಅದನ್ನ T1 ಮಿನಿಟ್ಸ್ ಅಂದ್ಕೊಳ್ಳಿ, ಅಂದರೆ ಲೇಟ್ ಆಗಿದೆ ನಿಮಗೆ. ಇದು ಸ್ಪೀಡ್. ಇದು ವೇರಿಯಬಲ್ ಎ ಅಂತ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಏನು ಮಾಡ್ತೀರಾ, ನೀವು ಲೇಟ್ ಆಗ್ತಾ ಇದೆ ಅಂತ ಹೇಳಿ ಸ್ಪೀಡ್ ಇನ್ಕ್ರೀಸ್ ಮಾಡ್ತೀರಾ. 10 km/h ಹೋಗೋದು ಬಿಟ್ಟು 15 km/h ನೀವು ಟ್ರಾವೆಲ್ ಮಾಡ್ತೀರಾ. ನೀವು ಸ್ಪೀಡ್ ಇನ್ಕ್ರೀಸ್ ಮಾಡಿದ ಮೇಲೂ ನಿಮ್ಮದು ಮತ್ತೆ ಲೇಟಾಗೇ ರೀಚ್ ಆಗ್ತೀರಾ. ಎಷ್ಟು ಮಿನಿಟ್ಸು, T2 ಮಿನಿಟ್ಸ್ ಅಂತ ಅವ್ರು ಹೇಳಿದ್ದಾರೆ. ನಿಮಗೆ ಇಲ್ಲಿ ಏನು ಸಿಕ್ತು, ಸ್ಪೀಡ್ ಇದು ಇನಿಷಿಯಲ್ ಸ್ಪೀಡ್ ಏನಿದೆ 10 km/h, ಇದು ಎ ವೇರಿಯಬಲ್ ಎ ಆಯಿತು. ಫಸ್ಟ್ ಡೇ ನೀವು T1 ಮಿನಿಟ್ಸ್ ಲೇಟ್ ಆಗ್ತೀರಾ, ಸೊ ಇದು T1. ಸೆಕೆಂಡ್ ಡೇ T2 ಮಿನಿಟ್ಸ್ ಲೇಟ್ ಆಗ್ತೀರಾ. ಇಲ್ಲಿ ಬಿ ವೇರಿಯಬಲ್ಗೆ ಹೇಗೆ ಅಂದರೆ, ನೀವು ಸೆಕೆಂಡ್ ಡೇ ಮೈನಸ್ ಫಸ್ಟ್ ಡೇ ಸ್ಪೀಡ್ ಮೈನಸ್ ಮಾಡಿ ನೋಡ್ಬೇಕಂದ್ರೆ, ಇಲ್ಲೇನಿದೆ, ಸೆಕೆಂಡ್ ಡೇ ನೀವು 15 ಎಷ್ಟು 15, ಫಸ್ಟ್ ಡೇ 10 km/h ಹೋಗಿದ್ದೀರಾ. ಸೊ 5 km/h ಅಂದರೆ ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸ್ ಇದೆ, ಇದು km/h ಎಷ್ಟು ಡಿಫ್ರೆನ್ಸ್ ಸ್ಪೀಡಲ್ಲಿ ಹೋಗಿದ್ದೀರಾ. ಫಸ್ಟ್ 10 km/h ಹೋಗಿದ್ದೀರಾ, ನೆಕ್ಸ್ಟ್ ಡೇ 15 km/h ಹೋಗಿದ್ದೀರಾ. ಹಾಗಂದರೆ ನೀವು ಎಷ್ಟು ಸ್ಪೀಡ್ ಇನ್ಕ್ರೀಸ್ ಮಾಡಿದ್ದೀರಾ, 5 km/h ನೆಕ್ಸ್ಟ್ ಡೇಗೆ ನೀವು ಸ್ಪೀಡ್ ಇನ್ಕ್ರೀಸ್ ಮಾಡಿದ್ದೀರಾ. ಸೊ ಇದು ವೆರಿ ಇಂಪಾರ್ಟೆಂಟ್. ಬಿ ಎಷ್ಟು ಇನ್ಕ್ರೀಸ್ ಆಗಿದೆ ನಿಮ್ಮದು ಸ್ಪೀಡ್ ನೆಕ್ಸ್ಟ್ ಡೇಗೆ, ಅದು ಬಿ ವ್ಯಾಲ್ಯೂ. ನೀವು ಇದನ್ನ ಬಿ ಅಂತ ಕನ್ಸಿಡರ್ ಮಾಡಬಾರ್ದು. ದಿಸ್ ಈಸ್ ನಾಟ್ ಬಿ. ಓಕೆ, 15 km/h ಅಂತ ಇರೋದು ಅದು ಬಿ ಅಲ್ಲ. ಎಷ್ಟು ಡಿಫ್ರೆನ್ಸ್ ಇದೆ ಫಸ್ಟ್ ಡೇಗೂ ಸೆಕೆಂಡ್ ಡೇಗೂ, ಎಷ್ಟು ಸ್ಪೀಡ್ ಡಿಫ್ರೆನ್ಸ್ ಇದೆ, ಅದು ನಿಮ್ಮದು ವೇರಿಯಬಲ್ ಬಿ. ಸೊ ನಿಮಗೆ ಎ ಬಿ T1 T2 ವ್ಯಾಲ್ಯೂಸ್ ಸಿಗುತ್ತೆ. ಈ ವ್ಯಾಲ್ಯೂಸ್ ಕೊಟ್ಟು ನಿಮಗೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಆವಾಗ ನಿಮಗೆ ಫಾರ್ಮುಲಾ ಇದು, D = T1 - T2 ಇಂಟು A + B ಡಿವೈಡೆಡ್ ಬೈ B ಇಂಟು ಎ. ಇದು ಫಾರ್ಮುಲಾ. ಇದರಲ್ಲಿ ಎ ಅಂದರೆ ಏನು, ಒರಿಜಿನಲ್ ಸ್ಪೀಡ್. ಒರಿಜಿನಲ್ ಸ್ಪೀಡ್ ಅಂದರೆ ಫಸ್ಟ್ ಡೇ ನೀವು ಎಷ್ಟು ಸ್ಪೀಡಲ್ಲಿ ಹೋಗಿದ್ದೀರಾ ಅದು ಒರಿಜಿನಲ್ ಸ್ಪೀಡ್. ಬಿ ಇನ್ಕ್ರೀಸ್ ಇನ್ ಸ್ಪೀಡ್, ಅದೇ ಡಿಫ್ರೆನ್ಸ್ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇಗೆ ಎಷ್ಟು ಡಿಫ್ರೆನ್ಸ್ ಇದೆ, ಆ ಡಿಫ್ರೆನ್ಸ್ ಸ್ಪೀಡೇ ಇದು ಬಿ. T1 T2 ಟೈಮ್ ಲೇಟ್ ಇನ್ ಮಿನಿಟ್ಸ್, ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಎಷ್ಟು ಲೇಟಾಗಿ ಹೋಗಿದ್ದೀರಾ, ಅದು T1 T2. ಎಕ್ಸಾಂಪಲ್ ನೋಡೋಣ. A student walks to school at 15 km/h. He is 40 minutes late. He walks again at 20 km/h and is 20 minutes late. Find the distance from his home to school. ಇಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ T1 ಮತ್ತು T2. ಆ್ಯಕ್ಚುಲಿ ಇದು T1 T2 ಮಿನಿಟ್ಸಲ್ಲಿ ಇದೆ. ನೀವು
ಅವರ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್. ಅವರ್ಸಲ್ಲಿ ಯಾಕೆ ಕನ್ವರ್ಟ್ ಮಾಡಬೇಕು? ನಿಮ್ಮದು ಸ್ಪೀಡು ಕಿಲೋಮೀಟರ್ ಪರ್ ಅವರಲ್ಲಿದೆ, ಮೀಟರ್ಸ್ ಪರ್ ಸೆಕೆಂಡಲ್ಲಿ ಇದ್ದರೆ ನಿಮಗೆ ಇದು ಕನ್ವರ್ಟ್ ಮಾಡಬೇಕಾಗಿರಲಿಲ್ಲ. ಇಲ್ಲಿ ಅವರಲ್ಲಿದೆ ಸ್ಪೀಡು, ಹಾಗಾಗಿ ನೀವು ಈ ಮಿನಿಟಲ್ಲಿರೋ ಟೈಮ್ನ ಅವರ್ಗೆ ಕನ್ವರ್ಟ್ ಮಾಡಬೇಕು. ಇದನ್ನ ನಾನು ಪ್ರೀವಿಯಸ್ ಎಕ್ಸಾಂಪಲಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ಕನ್ವರ್ಟ್ ಮಾಡಬೇಕಂತ. ಸೊ T1 40 ಮಿನಿಟ್ ಇರೋದು ಏನಾಗುತ್ತೆ 2/3 ಅವರ್ಸು, T2 ಇರೋದು 20 ಮಿನಿಟ್ 1/3 ಅವರ್. ಇದು ಅವರ್ಸಲ್ಲಿ ತೋರಿಸಿದ್ದಾರೆ. ಬಿ ನಮಗೆ ಆಲ್ರೆಡಿ ಗೊತ್ತಿದೆ, ಏನು ಎ 15 ಕಿಲೋಮೀಟರ್ ಪರ್ ಅವರ್. ಬಿ ನಾವು ಏನು ಮಾಡಬೇಕು, ಸೆಕೆಂಡ್ ಡೇ ಸ್ಪೀಡ್ ಅಂದರೆ ಸೆಕೆಂಡ್ ಸ್ಪೀಡ್ ಏನು ಕೊಟ್ಟಿದ್ದಾರೆ 20 ಕಿಲೋಮೀಟರ್ ಪರ್ ಅವರ್ ಮೈನಸ್ ಫಸ್ಟ್ ಸ್ಪೀಡ್ 15 ಕಿಲೋಮೀಟರ್ ಪರ್ ಅವರ್, ಅದನ್ನ ಇಲ್ಲಿ ಮಾಡಿದ್ದಾರೆ ನೋಡಿ. ಸೊ ಈ ಡಿಫ್ರೆನ್ಸ್ ಸ್ಪೀಡ್ ಏನಿದೆ ಅದು ನಿಮ್ಮದು ಬಿ ಆಗುತ್ತೆ. 20 ಮೈನಸ್ 15 ಎಷ್ಟು 5 ಕಿಲೋಮೀಟರ್ ಪರ್ ಅವರ್. ವೆರಿ ಇಂಪಾರ್ಟೆಂಟ್ ಇದು ಬಿ. ನೀವು ಡೈರೆಕ್ಟ್ಲಿ 20 ಅಂತ ಕನ್ಸಿಡರ್ ಮಾಡಿದರೆ ಅದು ನಿಮ್ಮದು ಆನ್ಸರ್ ತಪ್ಪಾಗುತ್ತೆ. ಸೊ ನಿಮಗೆ ಎ ಬಿ T1 T2 ಸಿಕ್ತು. ಆ ವ್ಯಾಲ್ಯೂಸ್ನ ನೀವು ಈ ಫಾರ್ಮುಲಾದಲ್ಲಿ ಇನ್ಸರ್ಟ್ ಮಾಡಿ. ನಿಮಗೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ 20 ಕಿಲೋಮೀಟರ್ ಪರ್ ಅವರ್, 20 ಕಿಲೋಮೀಟರ್ ಇದು ಡಿಸ್ಟೆನ್ಸ್. ಸೊ ಹೋಮ್ ಮನೆಯಿಂದ ಸ್ಕೂಲು ಎಷ್ಟು ಕಿಲೋಮೀಟರ್ ಅವೇ ಇದೆ 20 ಕಿಲೋಮೀಟರ್ ಅವೇ. ಇದು ಫೈನಲ್ ಆನ್ಸರ್. ನೆಕ್ಸ್ಟ್ ಟೆಕ್ನಿಕ್, 2 persons ಮೀಟ್ ವೈಲ್ 1 ರಿಟರ್ನ್ಸ್ ಆಫ್ಟರ್ ರೀಚಿಂಗ್ ದ ಡೆಸ್ಟಿನೇಷನ್. ಇಲ್ಲಿ ಕಾನ್ಸೆಪ್ಟ್ ಏನು ಅರ್ಥ ಮಾಡ್ಕೊಳ್ಳೋಣ. ಎಕ್ಸಾಂಪಲು, ಸ್ಟಾರ್ಟಿಂಗ್ ಪಾಯಿಂಟು ಪಿ ಇದೆ, ಇದು ಸ್ಟಾರ್ಟಿಂಗ್ ಪಾಯಿಂಟು. ಎಂಡ್ ಪಾಯಿಂಟ್ ಏನಿದೆ ಕ್ಯೂ ಅಂತ ಇಟ್ಕೊಳ್ಳಿ. ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಎ ಮತ್ತು ಬಿ. ಇವರಿಬ್ಬರು ಇದು ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಪಿ, ಇಲ್ಲಿಂದ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಕಡೆಗೆ? ಪಿ ಕಡೆಗೆ ರೀಚ್ ಆಗೋಕ್ಕೆ. ಎ ಮತ್ತು ಬಿ ಇಬ್ಬರು ಪಿ ಇಂದ ಕ್ಯೂಗೆ ಹೋಗಬೇಕು. ಇದರಲ್ಲಿ ಎ ಸ್ಲೋ ಆಗಿ ವಾಕ್ ಮಾಡ್ತಾನೆ. ಎ ಸ್ಪೀಡು ಸ್ಲೋ ಇದೆ, ಎಷ್ಟು? ಅದು ವೇರಿಯಬಲ್ ಎ ಅಂತ ಕೊಟ್ಟಿದ್ದಾರೆ. ಬಿ ಸ್ವಲ್ಪ ಸ್ಪೀಡಾಗಿ ವಾಕ್ ಮಾಡ್ತಾನೆ ಹೇಗಿಂತಲೂ, ಅದು ಬಿ ಸ್ಪೀಡಲ್ಲಿ ಅವನು ವಾಕ್ ಮಾಡ್ತಾನೆ. ಹಾಗಂದ್ರೆ ಪಿ ಇಂದ ಕ್ಯೂಗೆ ಯಾರು ಫಸ್ಟ್ ರೀಚ್ ಆಗ್ತಾರೆ? ಬಿ ಅಲ್ವಾ? ಸೊ ಬಿ ಇಲ್ಲಿ ರೀಚ್ ಆಗಿ ರಿಟರ್ನ್ ಬರ್ತಾ ಇರ್ತಾನೆ. ರಿಟರ್ನ್ ಬರುವಾಗ ಇಲ್ಲಿ ಒಂದು ಪಾಯಿಂಟಲ್ಲಿ, ಇದು ಎಕ್ಸಾಂಪಲ್ ಈ ಪಾಯಿಂಟು ಏನು ಆರ್ ಅಂತ ಕನ್ಸಿಡರ್ ಮಾಡಿ, ಓಕೆನಾ? ಇಲ್ಲಿ ಇದು ಆರ್ ಪಾಯಿಂಟ್. ಇಲ್ಲಿ ಎ ಮತ್ತು ಬಿ ಇಬ್ಬರು ಮೀಟ್ ಆಗ್ತಾರೆ, ಎ ಆ್ಯಂಡ್ ಬಿ. ಬಿ ಏನಾಗುತ್ತೆ, ಬಿ ಫಸ್ಟ್ ಕ್ಯೂ ರೀಚ್ ಆಗ್ತಾನೆ, ಡೆಸ್ಟಿನೇಷನ್ ರೀಚ್ ಆಗ್ತಾನೆ, ರೀಚ್ ಆಗಿ ರಿಟರ್ನ್ ಬರ್ತಾ ಇರ್ತಾನೆ. ಬಟ್ ಎ ಏನು ಇನ್ನೂ ಸ್ಟಿಲ್ ವಾಕ್ ಮಾಡ್ತಾನೆ ಇರ್ತಾನೆ. ಸೊ ಒಂದು ಪಾಯಿಂಟಲ್ಲಿ ಇಬ್ಬರು ಮೀಟ್ ಆಗ್ತಾರೆ. ಎ ಇನ್ನೂ ಅಂದರೆ ಅವನು ಕ್ಯೂವರೆಗೂ ರೀಚ್ ಆಗಿಲ್ಲ, ಇನ್ನೂ ಹೋಗ್ತಾನೆ ಇದ್ದಾನೆ. ಅಷ್ಟರಲ್ಲಿ ಬಿ ರಿಟರ್ನ್ ಬರ್ತಾ ಇರ್ತಾನೆ, ಯಾಕಂದರೆ ಬಿದು ಸ್ಪೀಡು ಜಾಸ್ತಿ ಇದೆ, ಅವ್ನು ಜಾಸ್ತಿ ಸ್ಪೀಡಾಗಿ ವಾಕ್ ಮಾಡ್ತಾ ಇರ್ತಾನೆ. ಹಾಗಾಗಿ ಒಂದು ಪಾಯಿಂಟಲ್ಲಿ ಅವರು ರೀಚ್ ಆಗ್ತಾರಲ್ಲ, ಅದು ಪಾಯಿಂಟ್ ಆರ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ನಿಮಗೆ ಕ್ವಶನಲ್ಲಿ ಏನು ಕೇಳ್ತಾರೆ ಅಂದರೆ ಈ ಡಿಸ್ಟೆನ್ಸ್ ಏನಿದೆ ಅಂತ ಕೇಳ್ತಾರೆ. ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಆರ್. ಈ ಡಿಸ್ಟೆನ್ಸ್ ನೀವು ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೇನು ಸಿಗುತ್ತೆ? ಪರ್ಸನ್ ಎ ಅಂದರೆ ಈ ಪರ್ಸನ್ ಎ ಎಷ್ಟು ಟ್ರಾವೆಲ್ ಮಾಡಿದ್ದಾನೆ, ಎಷ್ಟು ದೂರ ಹೋಗಿದ್ದಾನೆ ಅಂತ ನಿಮಗೆ ಆನ್ಸರಲ್ಲಿ ಗೊತ್ತಾಗುತ್ತೆ, ಅಂದರೆ ನೀವು ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಈ ಡಿಸ್ಟೆನ್ಸ್ ನೀವು ಫೈಂಡ್ ಔಟ್ ಮಾಡಬೇಕಂದ್ರೆ ಅವರು ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಕವರ್ಡ್ ಬೈ ಎ ಈಕ್ವಲ್ ಟು 2D ಇಂಟು ಎ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಸೊ ಇದು ಡಿ ಅಂದರೆ ಏನು? ಟೋಟಲ್ ಡಿಸ್ಟೆನ್ಸ್ ಫ್ರಮ್ ಪಿ ಟು ಕ್ಯೂ. ಇಲ್ಲೇನಿದೆ ಈ ಡಿಸ್ಟೆನ್ಸು ಪಿ ಇಂದ ಕ್ಯೂವರೆಗೂ ಇದೇನಿದೆ ಟೋಟಲ್ ಡಿಸ್ಟೆನ್ಸು, ಇದು ಡಿ ಅಂತ ಅವ್ರು ಕನ್ಸಿಡರ್ ಮಾಡಿದ್ದಾರೆ. ಇದರಲ್ಲಿ ಈ ಫಾರ್ಮುಲಾದಲ್ಲಿ ವೇರಿಯಬಲ್ ಎ ಅಂದರೆ ಸ್ಪೀಡ್ ಆಫ್ ಎ, ಬಿ ಅಂದರೆ ಸ್ಪೀಡ್ ಆಫ್ ಬಿ, ಓಕೆನಾ? ಎ ಸ್ಲೋ ಇದ್ದಾನೆ, ಬಿ ಫಾಸ್ಟ್ ಆಗಿದ್ದಾನೆ. ಒಂದು ಎಕ್ಸಾಂಪಲ್ ನೋಡೋಣ. 2 kids, Ravi and Raj, start walking from home point P to the market point Q, which is 30 km away. Ravi walks at 5 km per hour. Raj walks faster at 10 km per hour. ಸೊ ಇದು ಏನು ನಿಮಗೆ ಪಿ ಟು ಕ್ಯೂ ಡಿಸ್ಟೆನ್ಸ್ ಎಷ್ಟಿದೆ 30 ಕಿಲೋಮೀಟರ್, ಅಂದರೆ ಇದು ಡಿ ವ್ಯಾಲ್ಯೂ. ರಾಜು ಎಷ್ಟು ಸ್ಲೋ ಆಗಿ ಹೋಗ್ತಾ ಇದ್ದಾನೆ, ಇದು ಎ, ಇದು ಬಿ. ಸೊ ನಿಮಗೆ ಎ ಬಿ ಮತ್ತು ಡಿ ಸಿಕ್ತು. ಆ ವ್ಯಾಲ್ಯೂಸು ಇದರಲ್ಲಿ ನೀವು ಇನ್ಸರ್ಟ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? ಡಿಸ್ಟೆನ್ಸ್ ಫ್ರಮ್ ಪಿ ಟು ಆರ್.
ಸೊ ನಿಮಗೆ ಫೈನಲ್ ಆನ್ಸರ್ ಎಷ್ಟು 20 ಕಿಲೋಮೀಟರ್. ನೆಕ್ಸ್ಟ್ ಟೆಕ್ನಿಕ್ಕು ಚೇಸಿಂಗ್ ಪ್ರಾಬ್ಲಮ್ಸ್. ಚೇಸಿಂಗ್ ಅಂದರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಬೆನ್ನಟ್ಟೋದು ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ, ಅಂದರೆ ಕಳ್ಳ ಓಡೋಗ್ತಾ ಇರ್ತಾನೆ, ಕಳ್ಳನ್ನ ಹೋಗಿ ಪೊಲೀಸ್ ಕ್ಯಾಚ್ ಮಾಡ್ತಾರಲ್ಲ ಅದನ್ನು ಚೇಸಿಂಗ್ ಅಂತ ಹೇಳ್ತಾರೆ. PSIಗೆ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ಕಿವಿ ಕೊಟ್ಟು ಕೇಳಿ. ಸುಮ್ಮನೆ ಹೇಳಿದೆ, ಇದು PSIಗೆ ಅಷ್ಟೇ ಅಲ್ಲ, ಎಲ್ರಿಗೂ ಯೂಸ್ ಆಗೋಂಥ ಕ್ವಶನ್ಸ್ ಇದು. ಸೊ ಕಾನ್ಸೆಪ್ಟ್ ಏನಂತ ಅರ್ಥ ಮಾಡ್ಕೊಳ್ಳೋಣ. ಪೊಲೀಸ್ ಇದ್ದಾನೆ ಇಲ್ಲಿ, ಮತ್ತು ಥೀಫ್ ಇದ್ದಾನೆ. ಓಕೆನಾ? ಪೊಲೀಸ್ ಏನು ಮಾಡ್ತಾನೆ, ಚೇಸ್ ಅಂದರೆ ಈ ಥೀಫ್ನ ಕಳ್ಳನ್ನ ಹೋಗಿ ಹಿಡಿಬೇಕು. ಇನಿಷಿಯಲಿ ಅವರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೊಟ್ಟಿರ್ತಾರೆ. ಎಷ್ಟು ಡಿಸ್ಟೆನ್ಸ್ D ಅಂತ ಕನ್ಸಿಡರ್ ಮಾಡಿ. ಕಳ್ಳಂದು ಸ್ಪೀಡು ಎಷ್ಟಿದೆ, A ಮೀಟರ್ಸ್ ಪರ್ ಸೆಕೆಂಡ್. ಇದು ಕಳ್ಳ ಓಡೋಗ್ತಿರೋ ಸ್ಪೀಡು. ಪೊಲೀಸ್ದು B ಮೀಟರ್ಸ್ ಪರ್ ಸೆಕೆಂಡ್. ಇದು ಪೊಲೀಸ್ದು ಸ್ಪೀಡು. ಬಟ್ ಇದರಲ್ಲಿ ಪೊಲೀಸು ಕಳ್ಳನ್ನ ಕ್ಯಾಚ್ ಮಾಡ್ಬೇಕಂದ್ರೆ ಪೊಲೀಸ್ ಸ್ಪೀಡ್ ಜಾಸ್ತಿ ಇರಬೇಕಲ್ವಾ. ಸೊ ಅದಕ್ಕೆ ಇಲ್ಲಿ ಅವ್ರು ಕೊಟ್ಟಿದ್ದಾರೆ B ಈಸ್ ಗ್ರೇಟರ್ ದೆನ್ A, ಅಂದರೆ ಪೊಲೀಸ್ ಸ್ಪೀಡು ಕಳ್ಳನಿಗಿಂತಲೂ ಕಳ್ಳ ಓಡೋಗ್ತಾ ಇರೋ ಸ್ಪೀಡ್ಗಿಂತಲೂ ಜಾಸ್ತಿ ಇದೆ ಅಂತ. ಹಾಗಂದ್ರೆ ಕ್ವಶನಲ್ಲಿ ಏನು ಕೇಳ್ತಾರೆ ಅಂದರೆ ಕಳ್ಳ ಎಷ್ಟು ದೂರ ಹೋದ್ಮೇಲೆ ಪೊಲೀಸ್ ಕ್ಯಾಚ್ ಮಾಡ್ತಾರೆ ಅಂತ. ಸೊ ಎಷ್ಟು ದೂರ ಹೋಗಿದ್ದಾನೆ ಅನ್ನೋದು ನೀವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇಲ್ಲಿ ಫಾರ್ಮುಲಾ ಇದೆ. ಡಿಸ್ಟೆನ್ಸ್ ಕವರ್ಡ್ ಬೈ ಥೀಫ್ ಬಿಫೋರ್ ಬೀಯಿಂಗ್ ಕಾಟ್, ಅಂದರೆ ಅವನು ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಳ್ಳೋ ಮುಂಚೆ ಎಷ್ಟು ದೂರ ಓಡೋಗಿದ್ದಾನಂತ. ಅದಕ್ಕೆ ಫಾರ್ಮುಲಾ D ಇಂಟು A ಡಿವೈಡೆಡ್ ಬೈ B ಮೈನಸ್ A. D ಅಂದರೆ ಏನು, ಪೊಲೀಸು ಮತ್ತು ಕಳ್ಳ ಅವರಿಬ್ಬರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ, ಇನಿಷಿಯಲ್ ಡಿಸ್ಟೆನ್ಸು, ಇಂಟು A ಡಿವೈಡೆಡ್ ಬೈ B ಮೈನಸ್ A. A ಅಂದರೆ ಕಳ್ಳನ ಸ್ಪೀಡು, B ಅಂದರೆ ಪೊಲೀಸ್ದು ಸ್ಪೀಡು. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. D ಅಂದರೆ ಇನಿಷಿಯಲ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, A ಅಂದರೆ ಸ್ಪೀಡ್ ಆಫ್ ಥೀಫ್, B ಅಂದರೆ ಸ್ಪೀಡ್ ಆಫ್ ಪೊಲೀಸ್ ಮ್ಯಾನ್. ಎಕ್ಸಾಂಪಲ್ ನೋಡೋಣ. ಎ ಥೀಫ್ ಈಸ್ 60 ಮೀಟರ್ಸ್ ಅಹೆಡ್ ಆಫ್ ಪೊಲೀಸ್ ಮ್ಯಾನ್, ಅಂದರೆ ಅವನು ಕಳ್ಳ ಪೊಲೀಸ್ಗಿಂತಲೂ 60 ಮೀಟರ್ಸ್ ದೂರ ಇದ್ದಾನಂತೆ. ಇದು ಏನಾಗುತ್ತೆ, ನಮ್ಮದು D ವ್ಯಾಲ್ಯೂ ಆಗುತ್ತೆ. ದ ಥೀಫ್ ರನ್ಸ್ ಎಟ್ 3 ಮೀಟರ್ಸ್ ಪರ್ ಸೆಕೆಂಡ್. ಇದು ಏನು A. ದ ಪೊಲೀಸ್ ಮ್ಯಾನ್ ರನ್ಸ್ ಎಟ್ 6 ಮೀಟರ್ಸ್ ಪರ್ ಸೆಕೆಂಡ್. ಪೊಲೀಸ್ದು ಸ್ಪೀಡು 6. ಸೊ A, B ಮತ್ತು ನಿಮಗೆ D ಸಿಕ್ತು. ಅದನ್ನ ನೀವು ಫಾರ್ಮುಲಾದಲ್ಲಿ ಇನ್ಸರ್ಟ್ ಮಾಡಿ. ಫಾರ್ಮುಲಾ ಏನಿದೆ ಇದು D ಇಂಟು A ಡಿವೈಡ್ ಬೈ B ಮೈನಸ್ A. 60 ಇಂಟು 3 ಡಿವೈಡ್ ಬೈ 6 ಮೈನಸ್ 3. ನಿಮಗೆ ಫೈನಲ್ ಆನ್ಸರು 60 ಮೀಟರ್ಸ್ ಅಂತ ಬರುತ್ತೆ. ಅಂದರೆ 60 ಮೀಟರ್ಸ್ ದೂರ ಓಡೋದ್ಮೇಲೆ ಕಳ್ಳ ಸಿಕ್ಕಾಕೊಂತಾನಂತ. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ದ ಥೀಫ್ ರನ್ಸ್ 60 ಮೀಟರ್ಸ್ ಬಿಫೋರ್ ಬೀಯಿಂಗ್ ಕಾಟ್. ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಳ್ಳೋಕೆ ಮುಂಚೆ ಅವನು 60 ಮೀಟರ್ಸ್ ದೂರ ಓಡೋಗಿರ್ತಾನಂತ. ನೆಕ್ಸ್ಟ್ ಟೆಕ್ನಿಕ್ಕು ಅಪೋಸಿಟ್ ಡೈರೆಕ್ಷನ್ ಸ್ಪೀಡ್ ರೇಷಿಯೋ ಆಫ್ಟರ್ ಮೀಟಿಂಗ್. ಇಲ್ಲಿ ಕಾನ್ಸೆಪ್ಟ್ ಏನಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಎಕ್ಸಾಂಪಲು 2 ಎಂಡ್ ಪಾಯಿಂಟ್ ಇದೆ. ಒಂದು ಪಾಯಿಂಟ್ P, ಇನ್ನೊಂದು ಪಾಯಿಂಟ್ Q ಅಂದ್ಕೊಳ್ಳಿ. ಪರ್ಸನ್ ಎ ಏನಿದ್ದಾನೆ ಅವನು ಪಾಯಿಂಟ್ A ಇಂದ ಪಾಯಿಂಟ್ P ಕಡೆಗೆ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಓಕೆ. ಪರ್ಸನ್ B Q ಇಂದ P ಸೈಡು ಟ್ರಾವೆಲ್ ಮಾಡ್ತಾ ಇರ್ತಾನೆ. ಅಂದರೆ ಇಬ್ಬರು ಅಪೋಸಿಟ್ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಒಂದು ಸೆಂಟರ್ ಪಾಯಿಂಟಲ್ಲಿ ಇಬ್ಬರು ಮೀಟ್ ಆಗ್ತಾರೆ. ಓಕೆನಾ? ಇದು ಒಂದು ಪಾಯಿಂಟ್ R ಅಂದ್ಕೊಳ್ಳಿ. ಇವಾಗ ಆಫ್ಟರ್ ಮೀಟಿಂಗ್ ಇವರಿಬ್ಬರು ಮೀಟ್ ಆದಮೇಲೆ ಇವರು ಜರ್ನಿ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಇವನು ಪರ್ಸನ್ ಎ ಏನಿದ್ದಾನೆ ಮತ್ತೆ ಹಂಗೆ ಡೆಸ್ಟಿನೇಷನ್ ಕಡೆ ಅಂದರೆ P ಕಡೆಗೆ ಹೋಗ್ತಾನೆ. ಆಫ್ಟರ್ ಮೀಟಿಂಗು ಒಂದು ಸ್ಪೀಡ್ ಏನಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಟೈಮಲ್ಲಿ ರೀಚ್ ಆಗ್ತಾನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. Y ಅವರ್ಸ್. ಅಂದರೆ ಇಬ್ಬರು ಮೀಟ್ ಆದಮೇಲೆ ಪರ್ಸನ್ ಎ ರಿಮೈನಿಂಗ್ ಜರ್ನಿ Y ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ತಾನಂತೆ. ಪರ್ಸನ್ B Q ಕಡೆಗೆ ರೀಚ್ ಆಗ್ಬೇಕು ಅವನು. ಸೊ ಅವನು X ಅವರ್ಸಲ್ಲಿ ಜರ್ನಿ ಕಂಪ್ಲೀಟ್ ಮಾಡ್ತಾನೆ. ಯಾವಾಗ? ಆಫ್ಟರ್ ಮೀಟಿಂಗ್. ಇವರಿಬ್ಬರು ಮೀಟ್ ಆದಮೇಲೆ ರಿಮೈನಿಂಗ್ ಜರ್ನಿ ಅಂದರೆ ಈ ಪಾಯಿಂಟ್ R ಇಂದ P ವರೆಗೂ ಎಷ್ಟು ಅವರ್ಸಲ್ಲಿ, X ಅವರ್ಸಲ್ಲಿ ಪರ್ಸನ್ B ಕವರ್ ಮಾಡ್ತಾನಂತೆ. ಈ ಥರ ಕ್ವಶನ್ ಕೊಟ್ಟು ನಿಮಗೆ ಸ್ಪೀಡ್ದು ರೇಷೋ ಕೇಳ್ತಾರೆ. ಇವರಿಬ್ಬರ ಮಧ್ಯೆ ರೇಷೋ ಆಫ್ ಸ್ಪೀಡ್ ಎಷ್ಟಿದೆ ಅಂತ.
ಸೊ ಅವಾಗ ನಿಮಗೆ ಫಾರ್ಮುಲಾ ಇದು ಸ್ಪೀಡ್ ಆಫ್ ಎ ಈಸ್ ಟು ಸ್ಪೀಡ್ ಆಫ್ ಬಿ ಈಕ್ವಲ್ ಟು ರೂಟ್ ಎಕ್ಸ್ ಈಸ್ ಟು ರೂಟ್ ವೈ. ಇದು ಇಬ್ಬರದು ಸ್ಪೀಡ್ ರೇಷೋ. ಈ ಫಾರ್ಮುಲಾ ಯಾವಾಗ ಯೂಸ್ ಆಗುತ್ತೆ ಅಂದರೆ ನಿಮಗೆ ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ ಕೊಟ್ಟಿರಲ್ಲ ಅಂತ ಟೈಮಲ್ಲಿ ನೀವು ಟೋಟಲ್ ಡಿಸ್ಟೆನ್ಸ್ ಗೊತ್ತಿಲ್ಲ ಅಂದರೂ ನೀವು ಸ್ಪೀಡ್ ರೇಷನ್ನ ಫೈಂಡ್ ಔಟ್ ಮಾಡ್ಬೋದು. ಎಕ್ಸಾಂಪಲ್ ನೋಡೋಣ. 2 people start cycling towards each other from 2 ends of a road at the same time. ಇಬ್ರು ಎರಡು ರೋಡ್ ಎಂಡಿಂದ, ಒಬ್ರು ಈ ಎಂಡ್ ಲೆಫ್ಟ್ ಎಂಡು, ಒಬ್ರು ರೈಟ್ ಎಂಡಿಂದ ಇಬ್ರು ಟುವರ್ಡ್ಸ್ ಈಚ್ ಅದರ್ ಅಂದರೆ ಇಬ್ರು ಮುಖಾಮುಖಿ ಒಂದೇ ಕಡೆಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರ್ತಾರೆ. ಆಫ್ಟರ್ ಮೀಟಿಂಗ್ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾರೆ. ಆಫ್ಟರ್ ಮೀಟಿಂಗ್ ಪರ್ಸನ್ ಎ ಟೇಕ್ಸ್ 9 hours ಟು ರೀಚ್ ದ ಎಂಡ್. ಸೊ ಇದು ಏನಾಯಿತು ನಿಮ್ಮದು y. ಆ್ಯಂಡ್ ಪರ್ಸನ್ ಬಿ ಟೇಕ್ಸ್ 4 hours ಟು ರೀಚ್ ದ ಅದರ್ ಎಂಡ್. ಇದು 4 hours ಏನು ನಿಮ್ಮದು, ಇದು 4 hours ನಿಮ್ಮದು ಎಕ್ಸ್ ಆಗುತ್ತೆ. ಓಕೆನಾ. ಫೈಂಡ್ ದ ರೇಷಿಯೋ ಆಫ್ ದೇರ್ ಸ್ಪೀಡ್ಸ್ ಅಂತ ಕೊಟ್ಟಿರ್ತಾರೆ. y ಈಕ್ವಲ್ ಟು 9 hours, x ಈಕ್ವಲ್ ಟು 4 hours. ನಮ್ಮ ಫಾರ್ಮುಲಾ ಏನಿದೆ, ರೂಟ್ ಎಕ್ಸ್ ಇಷ್ಟು ರೂಟ್ ವೈ ಅಲ್ವಾ. ಸೊ ಎಕ್ಸ್ ಏನು 4, ರೂಟ್ 4 ಇಷ್ಟು ರೂಟ್ 9. ರೂಟ್ 4 ಅಂದರೆ ಎಷ್ಟು 2, ರೂಟ್ 9 ಅಂದರೆ 3. ಸೊ 2:3 ಅವ್ರದ್ದು ರೇಷೋ. ಸ್ಪೀಡ್ ರೇಷೋ ಆಫ್ ಎ ಟು ಬಿ ಈಸ್ 2:3 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದೇ ಅವ್ರದ್ದು ಸ್ಪೀಡ್ ರೇಷೋ. ಫೈನಲ್ ಟೆಕ್ನಿಕ್ಕು, ಫೈಂಡಿಂಗ್ ಯೂಶುವಲ್ ಟೈಮ್ ಫ್ರಮ್ ಚೇಂಜ್ಡ್ ಸ್ಪೀಡ್. ಇಲ್ಲಿ ಕಾನ್ಸೆಪ್ಟ್ ಏನಂದರೆ, ಒಬ್ಬ ಪರ್ಸನ್ ಅಥವಾ ಮ್ಯಾನ್ ಅಂದ್ಕೊಳ್ಳಿ, ಅವನು ನಾರ್ಮಲ್ ಆಗಿ ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ. ಆಮೇಲೆ ಸ್ಪೀಡ್ ಚೇಂಜ್ ಮಾಡ್ತಾನೆ. ಇಫ್ ಎ ಮ್ಯಾನ್ ಚೇಂಜಸ್ ಹಿಸ್ ಸ್ಪೀಡ್ ಫಾಸ್ಟರ್ ಆರ್ ಸ್ಲೋವರ್ ದೆನ್ ಯೂಶುವಲ್ ಆ್ಯಂಡ್ ಐದರ್ ಗೆಟ್ಸ್ ಲೇಟ್ ಆರ್ ಅರ್ಲಿ ಬೈ ಸಮ್ ಮಿನಿಟ್ಸ್. ಅಂದರೆ ಅವನು ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ, ಐದರ್ ಅವನು ಸ್ಪೀಡು ಇನ್ಕ್ರೀಸ್ ಮಾಡ್ತಾನೆ ಅಥವಾ ಡಿಕ್ರೀಸ್ ಮಾಡ್ತಾನೆ. ಅವಾಗ ಅವನು ಬೇಗ ರೀಚ್ ಆಗ್ಬೋದು ಅಥವಾ ಲೇಟಾಗಿ ರೀಚ್ ಆಗ್ಬೋದು. ಸ್ಪೀಡ್ ಇನ್ಕ್ರೀಸ್ ಮಾಡಿದ್ರೆ ಬೇಗ ರೀಚ್ ಆಗ್ತಾನೆ, ಡಿಕ್ರೀಸ್ ಮಾಡಿದರೆ ಲೇಟಾಗಿ ರೀಚ್ ಆಗ್ತಾನೆ. ಸೊ ಈ ಚೇಂಜ್ ಇನ್ ಸ್ಪೀಡು ನಿಮಗೆ ಗೊತ್ತಿದ್ದರೆ ನೀವು ಒಂದು ಯೂಶುವಲ್ ಟೈಮು ಎಷ್ಟು ಅಂತ ನೀವು ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಅದೇ ಇಲ್ಲಿ ಕೊಟ್ಟಿದ್ದಾರೆ, ಯೂಶುವಲ್ ಸ್ಪೀಡ್ ಈಕ್ವಲ್ ಟು ಬೇಸ್ ಸ್ಪೀಡ್. ಈಗ ಎಕ್ಸಾಂಪಲು, ಯೂಶುವಲ್ ಸ್ಪೀಡು ಒಂದು 10 km/h ಇದೆ ಅಂದ್ಕೊಳ್ಳಿ. ಅಂದರೆ ಇಷ್ಟು ಸ್ಪೀಡಲ್ಲಿ ಅವನು ಹೋಗ್ತಾ ಇದ್ದಾನೆ. ಆಮೇಲೆ ಅವನು ಸ್ಪೀಡ್ ಚೇಂಜ್ ಮಾಡ್ತಾನೆ. ನ್ಯೂ ಸ್ಪೀಡ್ ಈಕ್ವಲ್ ಟು ಎಕ್ಸ್ ಬೈ ವೈ ಆಫ್ ಯೂಶುವಲ್ ಸ್ಪೀಡ್. ಅಂದರೆ ಅವನು ಅಂದರೆ ಅವನು ನ್ಯೂ ಸ್ಪೀಡು ಎಷ್ಟು ಟೈಮ್ಸು 2/3 ಈ ಥರ ರೇಷೋದಲ್ಲಿ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. 2/3 ಟೈಮ್ಸ್ ಆಫ್ ಯೂಶುವಲ್ ಸ್ಪೀಡ್. ಯೂಶುವಲ್ ಸ್ಪೀಡ್ ಎಷ್ಟಿತ್ತು 10. ಸೊ 2/3 ಟೈಮ್ಸ್ ಆಫ್ ಯೂಶುವಲ್ ಸ್ಪೀಡು ಅವನು ಇನ್ಕ್ರೀಸ್ ಮಾಡ್ತಾನೆ. ಸೊ ಇದು 2 ಏನಾಗುತ್ತೆ, ಎಕ್ಸ್, ಇದು 3, ಇದು ವೈ. ಸೊ ಇದು ನಿಮಗೆ ಎಕ್ಸಾಂಪಲ್ ನಿಮಗೆ ಅರ್ಥ ಆಗಲಿ ಅಂತ 2/3 ಅಂತ ನಾನು ಕೊಟ್ಟಿದ್ದೀನಿ. ಕ್ವಶನಲ್ಲಿ ಬೇರೆ ಏನು ಬೇಕಾದರೂ ಕೊಟ್ಟಿರ್ಬೋದು. ಮತ್ತು ಇದು ಟೈಮ್ ಡಿಫ್ರೆನ್ಸ್. ಅಂದರೆ ಈಗ ಅವನು ಸ್ಪೀಡ್ ಇನ್ಕ್ರೀಸ್ ಮಾಡಿದಾಗ ಅವನು ಅರ್ಲಿ ರೀಚ್ ಆಗ್ಬೋದು, ಒಂದು 10 minutes ಅರ್ಲಿ ರೀಚ್ ಆಗ್ಬೋದು. ಅಥವಾ ಅವನು ಸ್ಪೀಡ್ ಡಿಕ್ರೀಸ್ ಮಾಡಿದಾಗ ಒಂದು 5 minutes ಲೇಟಾಗಿ ರೀಚ್ ಆಗ್ಬೋದು. ಅರ್ಲಿ ಅಥವಾ ಲೇಟ್ ಎಷ್ಟು ಅಂದರೆ ಆ ಟೈಮ್ ಏನಿದೆ, ಟೈಮ್ ಡಿಫ್ರೆನ್ಸ್ ಇದೆಯಲ್ಲ, ಅದು ಅವರು ಟಿ ಅಂತ ತೊಗೊಂಡಿದ್ದಾರೆ. ಸೊ ಈ ನಿಮಗೆ ಎಕ್ಸ್, ವೈ, ಯೂಶುವಲ್ ಸ್ಪೀಡು ಮತ್ತು ಟೈಮ್ ಡಿಫ್ರೆನ್ಸ್ ಇದೆಲ್ಲ ಗೊತ್ತಿದ್ದರೆ ನೀವು ಯೂಶುವಲ್ ಟೈಮು ಫೈಂಡ್ ಔಟ್ ಮಾಡ್ಬೋದು. ಅದಕ್ಕೆ ಫಾರ್ಮುಲಾ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ 2 ಫಾರ್ಮುಲಾ ಇದೆ. 2 ಏನಕ್ಕೆ ಅಂದರೆ, ಒಂದು ಅವನು ಐದರ್ ಲೇಟಾಗಿ ಬರ್ಬೋದು ಅಥವಾ ಅರ್ಲಿ ಬರ್ಬೋದು. ಲೇಟಾಗಿ ಬಂದಾಗ ಫಾರ್ಮುಲಾ ಯೂಶುವಲ್ ಟೈಮ್ ಈಕ್ವಲ್ ಟು ಟಿ ಇಂಟು ಎಕ್ಸ್ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್. ಅವನು ಬೇಗ ಅರ್ಲಿ ಬಂದರೆ ಯೂಶುವಲ್ ಟೈಮ್ ಈಕ್ವಲ್ ಟು ಟಿ ಇಂಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ. ಇಲ್ಲಿ ಡಿನಾಮಿನೇಟರ್ ಮಾತ್ರ ಚೇಂಜ್ ಆಗ್ತಾ ಇದೆ, ವೈ ಮೈನಸ್ ಎಕ್ಸ್, ಎಕ್ಸ್ ಮೈನಸ್ ವೈ. ಸೊ ಎಕ್ಸಾಂಪಲ್ ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ, ಎ ಮ್ಯಾನ್ ಇನ್ಕ್ರೀಸಸ್ ಹಿಸ್ ಸ್ಪೀಡ್ ಟು 7/5 ಆಫ್ ಹಿಸ್ ಯೂಶುವಲ್ ಸ್ಪೀಡ್. ನಿಮಗೆ ಯೂಶುವಲ್ ಸ್ಪೀಡ್ ಗೊತ್ತಿಲ್ಲ, ಬಟ್ ಅವನು 7/5 ಟೈಮ್ಸ್ ಸ್ಪೀಡ್ ಇನ್ಕ್ರೀಸ್ ಮಾಡಿದ್ದಾನೆ. ಆ್ಯಂಡ್ ರೀಚಸ್ 20 minutes ಅರ್ಲಿ ಟು ದ ಆಫೀಸ್. ಸೊ ಅವನು ಸ್ಪೀಡ್ ಇನ್ಕ್ರೀಸ್ ಮಾಡಿದಾಗ 20 minutes ಅರ್ಲಿ ಬಂದಿದ್ದಾನೆ. ಇದು 20 minutes ಅರ್ಲಿ ಏನಿದೆ, ಇದು ನಿಮ್ಮದು ಟಿ. ಈ 7/5 ಏನಿದೆ ನಿಮ್ಮದು, ಇದು ಎಕ್ಸ್, ಇದು ವೈ.
ಸೊ ಅರ್ಲಿ ಬಂದಿದ್ದಾನೆ. ಅರ್ಲಿ ಬಂದರೆ ನಿಮ್ಗೆ ಫಾರ್ಮುಲಾ ಏನಾಗುತ್ತೆ, ಟಿ ಇಂಟು ಎಕ್ಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ವೈ. ಸೊ ನೀವು ಈ ವ್ಯಾಲ್ಯೂಸ್ ಎಲ್ಲ ಇದರಲ್ಲಿ ಈ ಫಾರ್ಮುಲಾದಲ್ಲಿ ಇನ್ಸರ್ಟ್ ಮಾಡಿ. ಟಿ ಏನು 20 ಇಂಟು ಎಕ್ಸ್ ಏನು 7 ಡಿವೈಡ್ ಬೈ ಎಕ್ಸ್ ಮೈನಸ್ ವೈ 7 ಮೈನಸ್ 5. ಸೊ 140/2 70 ಮಿನಿಟ್ಸ್. ಅಂದರೆ ಇದರ ಅರ್ಥ ಏನು, ಇವನು 7/5 ಟೈಮ್ಸ್, ಇದು ಏನು 7/5 ಟೈಮ್ಸ್ ಸ್ಪೀಡ್ ಇನ್ಕ್ರೀಸ್ ಮಾಡಿದ್ದಾನೆ. ಸ್ಪೀಡ್ ಇನ್ಕ್ರೀಸ್ ಮಾಡಿರಲಿಲ್ಲ ಅಂದರೆ ಅವನು 70 ಮಿನಿಟ್ಸಲ್ಲಿ ರೀಚ್ ಆಗ್ತಿದ್ದ ಅಂತೆ. ಸ್ಪೀಡ್ ಇನ್ಕ್ರೀಸ್ ಮಾಡಿದ್ದಕ್ಕೆ ಅವನು 20 ಮಿನಿಟ್ಸಲ್ಲಿ ರೀಚ್ ಆಗಿದ್ದಾನೆ. ಸೊ ನಮಗೆ ನಾವು ಯೂಶುವಲ್ ಟೈಮು, ಸ್ಪೀಡ್ ಇನ್ಕ್ರೀಸ್ ಮಾಡಿಲ್ಲ ಅಂದರೆ ಅವನು ಎಷ್ಟು ಟೈಮಲ್ಲಿ ರೀಚ್ ಆಗ್ತಾನೆ ಅನ್ನೋದು ನಾವು ಈ ಫಾರ್ಮುಲಾ, ಯೂಶುವಲ್ ಟೈಮ್ ಫಾರ್ಮುಲಾಯಿಂದ ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಅವನು ಲೇಟ್ ಆದರೆ ಡಿನಾಮಿನೇಟರಲ್ಲಿ y ಮೈನಸ್ ಎಕ್ಸ್ ಇರಬೇಕು, ಅವನು ಅರ್ಲಿ ಬೇಗ ಬಂದರೆ ಎಕ್ಸ್ ಮೈನಸ್ ವೈ ಇರಬೇಕು. ನಮ್ಮ ಪ್ರಿವಿಯಸ್ ಎಕ್ಸಾಂಪಲಲ್ಲಿ ಅವ್ರನ್ನ ಅರ್ಲಿ ಬಂದಿದ್ದಾನೆ, ಸೊ ನಾವು ಎಕ್ಸ್ ಮೈನಸ್ ವೈ ತೊಗೊಂಡಿದ್ದೀವಿ ಫಾರ್ಮುಲಾದಲ್ಲಿ. ಇಲ್ಲಿಗೆ ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ನಿಮಗೆ ಈ ವಿಡಿಯೋಸು ತುಂಬ ಲೆಂದಿ ಅನಿಸ್ಬೋದು, ಅದಕ್ಕೆ ನಾನು 2 ಪಾರ್ಟಲ್ಲಿ, ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಡಿವೈಡ್ ಮಾಡಿ ಟೀಚ್ ಮಾಡಿದ್ದೀನಿ. ಒಂದು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು, ನಾನು ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ ತೊಗೊಂಡು ಒಂದು 4 ಕ್ವಶನ್ ಸಾಲ್ವ್ ಮಾಡಿ ಇಲ್ಲಿಗೆ ಈ ಚಾಪ್ಟರ್ ಮುಗೀತು ಅಂತ ನಾನು ಹೇಳ್ಬೋದು. ಬಟ್ ನಾನು ಆ ಥರ ಮಾಡ್ತಿಲ್ಲ. ಪ್ರತಿಯೊಂದು ಕಾನ್ಸೆಪ್ಟು, ಫಾರ್ಮುಲಾಸು, ಟೆಕ್ನಿಕ್ಸು ನಾನು ಟೀಚ್ ಮಾಡ್ತಾಯಿದ್ದೀನಿ. ಇದ್ರ ಉದ್ದೇಶ ಏನಂದರೆ, ನೀವು ಎಕ್ಸಾಮ್ಗೆ ಹೋದಾಗ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನನಗೆ ಗೊತ್ತಿಲ್ಲ, ಇದು ನಾನು ಓದಿಲ್ಲ ಅಂತ ನೀವು ಫೀಲ್ ಆಗಬಾರ್ದು. ಯಾಕಂದರೆ ನಿಮಗೆ ಪ್ರತಿಯೊಂದು ಮಾರ್ಕ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 1 ಮಾರ್ಕ್ಸಲ್ಲಿ ನೀವು ಜಾಬು ಕಳ್ಕೊಬೋದು, 1 ಮಾರ್ಕ್ಸ್ ಕಮ್ಮಿ ಬಂದರೂ ನಿಮಗೆ ಆ ಜಾಬು ಮಿಸ್ ಆಗ್ಬೋದು. ಸೊ 1 ಮಾರ್ಕ್ಸಲ್ಲಿ ಜಾಬ್ ಮಿಸ್ ಮಾಡ್ಕೊಂಡವ್ರಿಗೆ ಗೊತ್ತು ಆ ನೋವು ಹೇಗಿರುತ್ತಂತ. ಸೊ ಆ ಥರ ನೀವು ಆ ಪೊಸಿಷನಲ್ಲಿ ನೀವು ಇರಬಾರ್ದು ಅಂತ ನಾವು ಪ್ರತಿಯೊಂದನ್ನು ಕವರ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ನಮ್ಮ ಎಫರ್ಟ್ಸು ನೀವು ಅರ್ಥ ಮಾಡ್ಕೋಬೇಕು. ಇಷ್ಟು ಕಾನ್ಸೆಪ್ಟ್ ಕಂಟೆಂಟ್ ಕ್ರಿಯೇಟ್ ಮಾಡಿ ಮತ್ತು ನಾವು ಅದನ್ನ ಅರ್ಥ ಮಾಡಿಕೊಂಡು ಟೀಚ್ ಮಾಡ್ತಾ ಇದ್ದೀವಿ. ಅಂದರೆ ಸಿಂಪಲಾಗಿ ನಿಮಗೆ ಅರ್ಥ ಮಾಡ್ಸೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ನಿಮಗೆ ಎಲ್ಲನೂ ಚಾಪ್ಟರ್ ವೈಸ್ದು ನಾವು ಮಾಡ್ತಾ ಇದ್ದೀವಿ. ನಿಮಗೆ ಎಲ್ಲ ಒಂದೇ ಕಡೆ ಸಿಗುತ್ತೆ. ನೀವು ಒಂದಾದಮೇಲೆ ಒಂದು ವೀಡಿಯೋಸ್ ನೋಡಿ. ಸೊ ನಿಮಗೆ ಕಂಪ್ಲೀಟ್ ಆ್ಯಪ್ಟಿಟ್ಯೂಡು ನೀವು ನಮ್ಮ ವೀಡಿಯೋಸ್ ನೋಡಿನೇ ನೀವು ಕವರ್ ಮಾಡ್ಬೋದು. ನಿಮಗೆ ಕಾನ್ಸೆಪ್ಟ್ ಅರ್ಥ ಆದರೆ ನೀವು ಆಮೇಲೆ ಬುಕ್ಕಲ್ಲಿರೋ ಕ್ವಶನ್ಸು ನೀವು ಓನಾಗಿ ಸಾಲ್ವ್ ಮಾಡ್ಬೋದು. ಸೊ ನಿಮ್ಮದು ಸ್ಪೀಡು ಇನ್ಕ್ರೀಸ್ ಆಗುತ್ತೆ. ಸೊ ದಯವಿಟ್ಟು ನಮ್ಮ ವೀಡಿಯೋಸು ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋಸ್ ಶೇರ್ ಮಾಡಿ. ಯಾರ್ಯಾರು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆಲ್ಲ ಈ ವಿಡಿಯೋಸ್ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.